ಹೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಚಿರುನ ಸ್ಕೂಲಿಗೆ ಎಬ್ಬರಿಸ್ಬಿಟ್ಟು ರೆಡಿ ಮಾಡಬೇಕು. ಎದ್ದು ಕೆಳಗಡೆ ಓಡೋಗ್ಬಿಟ್ಟಿದ್ದಾನೆ ಅವ್ರ ಅಜ್ಜಿ ಮನೆಗೆ. ಇವಾಗ ಹೋಗಿ ಕರ್ಕೊಂಡು ಬಂದು ಅವನ್ನ ರೆಡಿ ಮಾಡಿ ಅಡುಗೆ ಎಲ್ಲ ಮಾಡಬೇಕು. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮಾರ್ನಿಂಗ್ ನನ್ನ ಡೇ ಸ್ಟಾರ್ಟ್ ಆಗೋದೇ ಅಡುಗೆ ಮನೆಯಿಂದ. ಸೊ ಮೆನು ನೋಡಿದಾಗ ಏನಿರುತ್ತೋ ಅದ್ರ ಪ್ರಕಾರನೇ ನಾನು ಪ್ರಿಪೇರ್ ಮಾಡೋದು. ಚಿರು ಮೆನು ಪ್ರಕಾರ ಇವತ್ತು ಬ್ರೇಕ್ಫಾಸ್ಟಿಗೆ ಏನಾದರೂ ರೈಸ್ ಐಟಮ್ ಇತ್ತು, ಹಾಗಾಗಿ ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಬುಜ್ಜಿ ಬೇಬಿ ಕೂಡ ಎದ್ರ. ಅವ್ರನ್ನೂ ಅಲ್ಲೇ ಕೂರಿಸ್ಕೊಂಡು ಅಡುಗೆ ಐಟಮ್ಸ್ನೆಲ್ಲ ಅವನಿಗೆ ಕೊಟ್ಬಿಟ್ಟು ಆಟ ಆಡೋಕ್ಕೆ ಕೂರಿಸ್ಕೊಂಡು ಇನ್ನೊಂದು ಕಡೆ ಇಲ್ಲಿ ನಾನು ಅಡುಗೆ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಾಗೆ ಟೊಮೆಟೊ ಬಾತ್ ಕೂಡ ಮಾಡಿದ್ದಾಯಿತು. ಚಿರುನು ಕೂಡ ರೆಡಿ ಮಾಡಿಸ್ಬಿಟ್ಟು ಇವಾಗ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಟೊಮೆಟೊ ಬಾತು ಸ್ವಲ್ಪ ಕರ್ಡ್ ಇಟ್ಟಿದ್ದೀನಿ, ಅವನಿಗೆ ಇಷ್ಟ, ಹಾಗಾಗಿ ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಚಿರುಗೂ ತಿನ್ಸೋಣ ಅಂತ ಹೇಳ್ಬಿಟ್ಟು ತಟ್ಟೆಲಿ ಹಾಕಿ ಇಟ್ಟಿದ್ದೆ ಆರಕ್ಕೆ. ಅವ್ರಿಗೂ ಕೂಡ ತಿನ್ನಿಸ್ಬಿಟ್ಟು ಬೇಗ ಬೇಗ ಕರ್ಕೊಂಡೋಗ್ಬೇಕು. ಇವತ್ತು ನಾನೇ ಕರ್ಕೊಂಡೋಗ್ಬೇಕು, ಹಸ್ಬೆಂಡ್ ಕೆಲಸ ಇದೆ ಅಂತ ಹೋಗಿದ್ದಾರೆ, ಹಾಗಾಗಿ ಬೇಗ ಬೇಗ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಬುಜ್ಜಿ ಬೇಬಿ ಕೂಡ ಚಿರುಗೆ ತಿನ್ನಿಸ್ಬೇಕಾರೆ ಅವನು ಕೂಡ ಬರ್ತಾನೆ ನನಗೆ ತಿನ್ನಿಸು ಅಂತ. ಫಸ್ಟು ಒಂದು ತುತ್ತು ತಿಂತಾರೆ, ಆಮೇಲೆ ಇಷ್ಟ ಆಗಿಲ್ಲ ಅಂದರೆ ತಿನ್ನಕ್ಕೆ ಹೋಗಲ್ಲ. ಕರ್ಡ್ ಇತ್ತಲ್ಲ ಅದು ನನಗೆ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ. ಅವ್ರಿಗೂ ಕೂಡ ತಿನ್ನಿಸ್ಕೊಂಡು ಇಬ್ರಿಗೂ ಬೇಗ ಬೇಗ ತಿನ್ನಿಸ್ಬಿಟ್ಟು ಬುಜ್ಜಿ ಬೇಬಿನ ನಾನು ಕೆಳಗಡೆ ನಮ್ಮ ಅತ್ತೆ ಹತ್ರ ಬಿಟ್ಬಿಟ್ಟು ಹೊರಡ್ತೀನಿ ಬೆಳಗ್ಗೆ ಹೊತ್ತು ಹೋಗ್ಬೇಕಾರೆ. ಅವನು ಒಂದೊಂದ್ಸಲಿ ಚೆನ್ನಾಗಿ ಆರಾಮಾಗೇ ಇರ್ತಾನೆ, ಬಟ್ ಒಂದೊಂದ್ಸಲಿ ಅಳ್ತಾ ಇರ್ತಾನೆ. ಇವತ್ತೂ ಅಷ್ಟೇ ಸ್ವಲ್ಪ ಅಳ್ತಾ ಇದ್ದ, ಬಟ್ ಹೋದ್ಮೇಲೆ ಸರಿ ಹೋಗ್ಬಿಡ್ತಾನೆ. ಹಾಗಾಗಿ ಅವನು ಕೂಡ ಬಿಟ್ಬಿಟ್ಟು ಹೋಗೋಕೆ ಒಂದೊಂದ್ಸಲಿ ಬೇಜಾರಾಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಕರ್ಕೊಂಡು ಹೋಗೋಕ್ಕೆಲ್ಲ ಆಗಲ್ಲ. ಹಾಗಾಗಿ ಚಿರುನ ಕರ್ಕೊಂಡು ಇವಾಗ ನಾನು ಓಡ್ತಾ ಇದ್ದೀನಿ. ಯಪ್ಪ ವೆದರ್ ಸಿಕ್ಕಾಪಟ್ಟೆ ಚಳಿ, ಗಾಳಿ, ಹೊರಗಡೆ ಹೋಗಬೇಕು ಅಂದರೆ ಬೇಜಾರಾಗುತ್ತೆ. ಮನೇಲೇ ಇದ್ಬಿಡೋಣ ಅಂತ ಅನಿಸುತ್ತೆ, ಬಟ್ ಏನು ಮಾಡೋದು, ಹೋಗಲೇಬೇಕು. ಹಾಗಾಗಿ ಚಿರುನ ಕರ್ಕೊಂಡು ಇವತ್ತು ಸ್ಕೂಲಿಗೆ ಬಿಟ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಗೊತ್ತಾಗಿದ್ದು ಇವತ್ತು ಹನುಮ ಜಯಂತಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಬರ್ತಾನೆ ಹೂವು, ಹಣ್ಣು, ಬಾಳೆಹಣ್ಣು ಎಲ್ಲ ಅಡಿಕೆ ಎಲ್ಲ ತೊಗೊಂಡು ಬಂದಿದ್ದೆ. ಮನೆಗೆ ಬಂದಿದ್ದ ತಕ್ಷಣ ನಾನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದ್ಸಲಿ ಮಾಪ್ ಎಲ್ಲ ಹಾಕಿ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಹೂವೆಲ್ಲ ತೊಗೊಂಡು ಬಂದಿದ್ನಲ್ಲ ಅದನ್ನೆಲ್ಲ ಕಟ್ಟೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ. ಟೈಮ್ ಬೇರೆ ಇದ್ದಿದ್ದಿಲ್ಲ, ಬಿಕಾಸ್ ಮತ್ತೆ 12:30ಗೆ ಹೋಗಬೇಕಾಗಿತ್ತು ಚಿರುನ ಕರ್ಕೊಂಡು ಬರೋಕ್ಕೆ. ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಒಂದೇ ಸಲ ಹೋಗಬೇಕಾಗಿತ್ತು, ಹಾಗಾಗಿ ಬೇಗ ಬೇಗ ಮಾಡ್ತಾ ಇದ್ದೆ. ಆ್ಯಂಡ್ ಬುಜ್ಜಿ ಬೇಬಿ ಮಲ್ಕೊಳ್ಳೋದೇ ಇಲ್ಲ, ಇವಾಗೆಲ್ಲ ಆಟ ಆಡ್ಕೊಂಡಿರ್ತಾನೆ. ಸೊ ಅವನು ಏನೋ ದೇವ್ರ ಮನೇಲಿ ಏನೋ ಮಾಡ್ತಾ ಇದ್ದ. ನಾನು ನನ್ನ ಪಾಡಿಗೆ ನಾನು ಹೂವೆಲ್ಲ ಕಟ್ಟಿ ಎತ್ತಿಟ್ಬಿಟ್ಟು ಮೇಲ್ಗಡೆನೂ ಸ್ವಲ್ಪ ರೋಸ್ ಗಿಡದಲ್ಲಿ ಹೂವೆಲ್ಲ ಬಿಟ್ಟಿತ್ತು, ಅದನ್ನೆಲ್ಲ ಕಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ. ಈ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ, ಒಂಥರ ಡಬಲ್ ಮಿಕ್ಸ್ ಕಲರು, ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿ ಬರ್ತಾ ಇದೆ ಎಲ್ಲ ಗಿಡಗಳು, ಇವಾಗೆಲ್ಲ ಖುಷಿ ಆಯಿತು. ಸೊ ಅಲ್ಲಿ ಸ್ವಲ್ಪ ಎಲ್ಲ ಇತ್ತ, ಎಲ್ಲನೂ ಕಿತ್ಕೊಂಡು ಬಂದು ಇವಾಗ ದೇವ್ರ ಮನೆಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೂವು ಎಲ್ಲ ಹಾಕ್ತಾ ಇದ್ದೀನಿ. ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಹೂವು ಕಟ್ಟೋಕ್ಕೆ ಒಂದು ಸ್ವಲ್ಪ ಲೇಟ್ ಆಗೋಯ್ತು. ಎಲ್ಲದಕ್ಕೂ ಮತ್ತು ದೇವಸ್ಥಾನಕ್ಕೂ ಬೇಕಿತ್ತು, ಅಲ್ಲೂ ಪೂಜೆ ಎಲ್ಲ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಹಾಗಾಗಿ ಅಲ್ಲೇ ಲೇಟ್ ಆಗೋಯ್ತು. ಬೇಗ ಬೇಗ ಎಲ್ಲ ಮಾಡಿಕೊಂಡು ಇವಾಗ ಪೂಜೆ ಎಲ್ಲ ಮಾಡೋಣ ಅನ್ನೋ ಟೈಮಲ್ಲಿ ಬುಜ್ಜಿ ಬೇಬಿನೂ ಕೂಡ ಮಧ್ಯದಲ್ಲಿ ಬಂದು ನನಗೆ ಅದು ಇದು ಅಂತ ಏನಾದರೂ ಒಂದು ಹೇಳ್ತಾನೆ ಇರ್ತಾನೆ. ಅವನು ನನ್ನ ಆಟ ಆಡಿಸ್ತಾ ಇರ್ತಾನೆ, ಕೆಲಸ ಮಾಡ್ಕೊಳ್ಳೋಕ್ಕೆ ಬಿಡಲ್ಲ. ಇವಾಗೆಲ್ಲ ಮಾತಾಡೋದು ಬೇರೆ ಕಲ್ತ್ಕೊಂಡ್ಬಿಟ್ಟಿದ್ದಾನ, ಅದು ಇದು ಅಂತ ಮಾತಾಡ್ತಾನೆ ಇರ್ತಾರೆ. ಅವನು ಕೂಡ ನಿಲ್ಲಿಸ್ಕೊಂಡೆ ನಾನು ಇಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟು ಸ್ವಲ್ಪ ಬೇಗನೆ ಮಾಡಿದೆ, ಅರ್ಜೆಂಟಲ್ಲಿ ಮಾಡಿದ್ರೂ ಬೇಗನೆ ಮಾಡಿದೆ. ಸೊ ಹನುಮ ಜಯಂತಿ ಏನೋ ಒಂಥರ ಗೊತ್ತಾದ ಮೇಲೆ ಮಾಡದೇ ಇರೋಕ್ಕಾಗಿಲ್ಲ, ಹಾಗಾಗಿ ಮನೆಗೆ ಬಂದು ಬೇಗ ಬೇಗ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ. ಆ್ಯಂಡ್ ತುಳಸಿ ಕಟ್ಟೆ ಅಷ್ಟು ತುಂಬ ಚೆನ್ನಾಗೇ ಬರ್ತಾಯಿದೆ, ತುಳಸಿನೂ ಅಷ್ಟೇ. ನನಗಂತೂ ಖುಷಿ ಆಯಿತು, ಬಿಕಾಸ್ ತುಂಬ ಸಲ ಅದು ಬರ್ತಾನೆ ಇರ್ದಿದ್ದಿಲ್ಲ, ಬಟ್ ಇವಾಗೆಲ್ಲ ಹಂಗಲ್ಲ, ತುಂಬ ಚೆನ್ನಾಗೇ ಬೆಳೀತಾ ಇದೆ ಗಿಡ ಕೂಡ. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಬುಜ್ಜಿ ಬೇಬಿ ನನಗೆ ಮಂಗಳಾರತಿ ಬೇಕು ಅಂತ ಕೇಳ್ತಾ ಇದ್ನ. ಸೊ ಅವನಿಗೆ ಕೊಡ್ತಾ ಇದ್ದೆ. ಬೆಂಕಿಗೆ ಭಯನೇ ಇಲ್ಲ, ಅದ್ರೊಳಗಡೆನೇ ಇಡಕ್ಕೆ ಹೋಗ್ತಾ ಇದ್ದ, ನನಗೆ ಭಯ ಆಗ್ತಾಯಿತ್ತು. ಆಮೇಲೆ ಸರಿ ನಾನೇ ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಮಂಗಳಾರತಿ ಎಲ್ಲ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಸೊ ಫೈನಲಾಗಿ ಈ ಥರ ಪೂಜೆ ಮಾಡಿದೆ. ಒಂಥರ ಏನೋ ಒಂಥರ ಸಮಾಧಾನ ಅನ್ನಿಸ್ತು. ಪೂಜೆ ಎಲ್ಲ ಆದಮೇಲೆ ಇನ್ನೇನು ಟೈಮ್ ಕೂಡ ಆಗಿತ್ತು, ಕರ್ಕೊಂಡು ಬರೋಕ್ಕೆ ಹೋಗ್ಬೇಕು. ಸೊ ಇವಾಗ ಮನೇಲಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಹನುಮ ಜಯಂತಿ ಅಂತ ಲೇಟಾಗೇ ಗೊತ್ತಾಗಿದ್ದು ನನಗೆ. ಸೊ ಹಾಗಾಗಿ ಬಂದು ಬೇಗ ಬೇಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಆ್ಯಂಡ್ ಇವಾಗ ಹೇಗಿದ್ದರೂ ಚಿರುನ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಸೊ ಹಸ್ಬೆಂಡಿಗೆ ನಾನೇ ಹೇಳಿದೆ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ. ಆನ್ ದ ವೇ ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ಬೋದು, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಚಿರುನ ಕರ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಇನ್ನೊಂದು 10 ನಿಮಿಷ ಟೈಮ್ ಇದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದರು ಆ ದೇವಸ್ಥಾನ ಹೇಗಿದೆ ಏನು ತೋರಿಸಿ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಕೊಡಲ್ಲ
ಕೊಡಲ್ಲ ಕೊಡಲ್ಲ ಕೊಡಲ್ಲ ಬೇಕಾ ಬೇಕಾ ಚೂಪರಾಗೈತಾ ಚೂಪರ್ ಬುಜ್ಜಿ ಚೂಪರ್ ತೋರ್ಸು ಚೂಪರ್ ಇವಾಗ ಪಾಪ ಅವನಿಗೆ ನಾನು ಫೀಡ್ ಮಾಡೋದಿಲ್ಲ ಇವಾಗ ಡೇ 2 ಅನ್ಸುತ್ತೆ ಡೇ 2 ಫೀಡ್ ಮಾಡೋದನ್ನ ಸ್ಟಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಮಾತ್ರ ಬಿಲ್ ಕೊಡ್ತಾ ಇದ್ದೀನಿ. ಸೊ ಫೀಡ್ ಕೇಳಿದಾಗ ಬೇರೆ ಏನಾದರೂ ಡೈವರ್ಟ್ ಮಾಡಿ 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 ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಗೊತ್ತಿಲ್ಲ ವರ್ಕ್ ಆಗುತ್ತೋ ಇಲ್ಲ ಅಂತ ನೋಡೋಣ. ಬಟ್ ಈ ಅಳ್ತಾನೆ ನೈಟ್ ಹೊತ್ತು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನೈಟು ನೆನ್ನೆ ನೈಟೆಲ್ಲ ನಿದ್ದೆನೇ ಮಾಡೋದು ಬಿಟ್ಟಿಲ್ಲ ನನಗೆ. ಕುಡಿಯಮ್ಮ ಚೆನ್ನಾಗೈತಾ. ಬಟ್ ನೈಟ್ ಹೊತ್ತು ಬಾಟಲಲ್ಲಿ ಹಾಕಿ ಕೊಟ್ಟರೆ ಅವ್ನು ಕುಡಿಯೋದೇ ಇಲ್ಲ. ಬೆಳಿಗ್ಗೆ ಹೊತ್ತು ಕುಡಿತಾನೆ, ನೈಟ್ ಹೊತ್ತು ಕುಡಿಯಲ್ಲ. ಆ್ಯಂಡ್ ಬುಜ್ಜಿ ಬೇಬಿಗೆ ನಾನು ಬ್ರೆಸ್ಟ್ ಮಿಲ್ಕ್ನ ಸ್ಟಾಪ್ ಮಾಡೋ ಪ್ರೋಸೆಸ್ಸಲ್ಲಿ ಇದ್ದೀನಿ. ಇನ್ನೂ ಸ್ಟಾಪ್ ಮಾಡಿಲ್ಲ. ಮಾರ್ನಿಂಗ್ ಟೈಮ್ ಫುಲ್ ಕಂಟ್ರೋಲ್ ಮಾಡಿದ್ದೀನಿ. ಬಟ್ ನೈಟ್ ಟೈಮ್ ಅವ್ರು ಕಂಟ್ರೋಲ್ ಆಗ್ತಾ ಇಲ್ಲ. ತುಂಬ ಅಳ್ತಾನೇ ಇರ್ತಾರೆ. ಸೊ ಸಮಾಧಾನ ಮಾಡಿದಷ್ಟು ಮಾಡ್ತೀನಿ. ಬಟ್ ಸಮಾಧಾನ ಆಗದೆ ಇರೋ ಟೈಮಲ್ಲಿ ಫೀಡ್ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ದಿನಕ್ಕೆ ಅವ್ರು ಫುಲ್ ಸ್ಟಾಪ್ ಮಾಡ್ತಾರೆ ಅಂತ, ನನಗೂ ಗೊತ್ತಿಲ್ಲ. ಸೊ ಸ್ಟಾಪ್ ಮಾಡಿದಾಗ ನಾನು ಕೂಡ ಇನ್ಫಾರ್ಮ್ ಮಾಡ್ತೀನಿ. ಇವಾಗ ಬುಜ್ಜಿ ಬೇಬಿನ ನಮ್ಮ ಹಸ್ಬೆಂಡ್ ಕೈಯಲ್ಲಿ ಕೊಟ್ಬಿಟ್ಟು ಇವಾಗ ಓಡ್ತಾ ಇದ್ದೀನಿ. ನಾನು ಹೊರಡೋ ಟೈಮಿಗೆ ಅವರೂ ಬಂದರು. ಸೊ ಹಾಗಾಗಿ ಬುಜ್ಜಿ ಬೇಬಿನ ಅವ್ರ ಹತ್ರನೇ ಬಿಟ್ಬಿಟ್ಟು 1 o'clockಗೆ ಚಿರು ಕೂಡ ಬಿಡ್ತಾರೆ. ಅವ್ರನ್ನೂ ಕೂಡ ಕರ್ಕೊಂಡು ಒಂದೇ ದಿವಸದಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ನಾವು ಹೊರಡ್ತಾ ಇದ್ದೀವಿ. ಫಸ್ಟು ಚಿರು ಸ್ಕೂಲ್ ಎದುರುಗಡೆನೆ ಒಂದು ಕಲ್ಯಾಣಿ ಹತ್ರ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಅನ್ಕೊತಾ ಇದ್ವಿ, ಬಟ್ ಯಾವತ್ತೂ ಹೋಗೇ ಇದ್ದಿದ್ದಿಲ್ಲ. ಇವತ್ತು ಜೋರಾಗಿ ಪೂಜೆ ಎಲ್ಲ ಮಾಡ್ತಾ ಇದ್ರ ಹನುಮ ಜಯಂತಿ ಪ್ರಯುಕ್ತ. ಸೊ ಹಾಗಾಗಿ ಇಲ್ಲಿಗೆ ಫಸ್ಟ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಹೋದಾಗ ಇನ್ನೂ ಪೂಜೆ ಸ್ಟಾರ್ಟ್ ಮಾಡಿದ್ದಿಲ್ಲ, ಅಂಡ್ ದೇವರು ಕೂಡ ಓಪನ್ ಆಗಿದ್ದಿಲ್ಲ. ಹೊರಗಡೆನೆ ಹೋಮ ಎಲ್ಲ ಮಾಡಿದ್ರು. ಅಲ್ಲೇ ಕೈಯೆಲ್ಲ ಮುಕ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ನಾನು ಚಿರು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಎಲ್ಲ ಮಾಡಿ ನೆಕ್ಸ್ಟ್ ಹೋಗಿದ್ದು ನಾವು ಚಿಕ್ಕೆರೆ ಆಂಜನೇಯನ ದೇವಸ್ಥಾನಕ್ಕೆ. ಇದಿರೋದು ಕೋಟೆ ಇದೆಯಲ್ಲ ಅದ್ರ ಪಕ್ಕದಲ್ಲೇನೆ ಇದೆ. ಇವಾಗೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಫಸ್ಟ್ ಎಲ್ಲ ತುಂಬ ಚಿಕ್ಕ ಜಾಗ, ಬಟ್ ಇವಾಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಹಾಗೆ ಪ್ರತಿ ಶನಿವಾರ ಆಗಿರ್ಬೋದು, ಬೇರೆ ಟೈಮಲ್ಲಿ ಆ್ಯಂಡ್ ಈ ಥರ ಫೆಸ್ಟಿವಲ್ ಟೈಮಲ್ಲೆಲ್ಲ ತುಂಬ ಜನ ಇರ್ತಾರೆ. ಗಜಿಬಿಜಿ ಅಂತಾನೆ ಇರುತ್ತೆ. ಒಂಥರ ಫೆಸ್ಟಿವಲ್ ವೈಬ್ಸೇ ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಳಗಡೆ ಹೋಗಿ ನೋಡಿದಾಗ ಡೆಕೋರೇಷನ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ರು ಹೂವಲ್ಲಿ. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ನಾವೇನೆ. ಆ್ಯಂಡ್ ಚಿರು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ನ, ಸರಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡೆ. ದರ್ಶನ ಎಲ್ಲ ಮಾಡಬೇಕು, ಹಾಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರಿಗೂ. ಸೊ ನಾನು ಕೂಡ ನೋಡಿಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಅಲ್ಲಿ ಮತ್ತಿ ಇಟ್ಟಿರ್ತಾರೆ, ಅದನ್ನು ನೋಡೋದೇ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ಕುಂಕುಮ ಎಲ್ಲ ಇಟ್ಟಿದ್ರು, ಅದನ್ನು ಕೂಡ ಹಚ್ಕೊಂಡು ಪ್ರಸಾದ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಎಲ್ಲ ಕಡೆ ಇವತ್ತು ಫುಲ್ಲು ಪ್ರಸಾದ ಕೊಡ್ತಾ ಇದ್ರು. ಹಾಗೆ ನಾವು ತಗೊಂಡು ನೆಕ್ಸ್ಟು ಅಲ್ಲಿ ಪುಳಿಯೋಗರೆ ಕೊಡ್ತಾ ಇದ್ರು ಪ್ರಸಾದಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ಪುಳಿಯೋಗರೆ ಮಾತ್ರ ತುಂಬ ಚೆನ್ನಾಗಿತ್ತು ಟೇಸ್ಟು. ನಾನೇ 2 ಸಲ ಹಾಕಿಸ್ಕೊಂಡು ಬಂದಿದ್ದೀನಿ, ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಆ್ಯಂಡ್ ಅಲ್ಲೇ ಕೂತ್ಕೊಂಡು ನಾನು ಚಿರು ಕೂಡ ಇಬ್ಬರು ತಿನ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ವಿ. ಬಿಕಾಸ್ ಕೆರೆ ಎಲ್ಲ ಇದೆಯಲ್ಲ, ಅದೊಂಥರ ವೈಬ್ಸ್ ತುಂಬ ಚೆನ್ನಾಗಿರುತ್ತೆ ಕಾಮಾಗೆ ಎಲ್ಲ. ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟು ಇಲ್ಲಿ ಬೋಟಿಂಗ್ ಕೂಡ ಶುರು ಮಾಡಿದ್ದಾರೆ. ಆ ಕಡೆ ಪಕ್ಕದಲ್ಲೇನೆ ಸೈಡಲ್ಲಿ ಮಾಡಿದ್ದಾರೆ, ಅಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ದೋಣಿ ಮತ್ತೆ ಸ್ಪೀಡ್ ಬೋಟು ಮತ್ತೆ ನಾವೇ ತುಳ್ಕೊಂಡು ಹೋಗೋದು ಆ ಥರದ್ದೆಲ್ಲ ಇರುತ್ತೆ. ಒಂದು 4 ಜನ ಕುತ್ಕೊಂಡು ಹೋಗೋದು ಆ ಥರ. ಬಟ್ ಪರ್ ಪರ್ಸನ್ಗೆ 150 ರುಪೀಸ್ ಏನೋ ತಗೊತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿದ್ರು. ನಾವು ಯಾವತ್ತೂ ಹೋಗಿಲ್ಲ. ಸೊ ಯಾರಾದರೂ ದೇವನಹಳ್ಳಿ ಕಡೆ ಕೋಟೆ ಗಿಟೆ ನೋಡಕ್ ಬಂದಾಗ ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ತುಂಬ ದೊಡ್ಡ ಕೆರೆ ಬೇರೆ ಅಲ್ವಾ, ಹಾಗಾಗಿ ನಾವು ಯಾವಾಗಲಾದರೂ ಹೋಗ್ಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಅಲ್ಲಿ ಬೇರೆಯವರೆಲ್ಲ ಹೋಗ್ತಾ ಇದ್ರು, ಅದನ್ನು ನೋಡ್ಕೊಂಡು ಇವಾಗ ಇನ್ನೇನು ಪೂಜೆ ಎಲ್ಲ ಮುಗಿದು ಒಂಥರ ಸಮಾಧಾನ ಅಂತ ಅನ್ನಿಸ್ತು ನನಗಂತೂ. ಆಮೇಲೆ ನಾನು ಚಿರು ಕೂಡ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ನಮ್ಮ ಹಸ್ಬೆಂಡು ಬುಜ್ಜಿ ಬೇಬಿನ ಮಲಗಿಸ್ಬಿಟ್ಟಿದ್ರು. ಅವ್ನ ಪಾಡಿಗೆ ಅವನು ಮಲ್ಕೊಂಡಿದ್ದ. ಸೊ ನಾವು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡು
ರೆಸ್ಟ್ ಎಲ್ಲ ಮಾಡಿಬಿಟ್ಟು ಇವಾಗ ನೈಟ್ ಊಟಕ್ಕೆ ನಾನಿಲ್ಲಿ ಸೊಪ್ಪು ಚಟ್ನಿ ಮಾಡ್ತಾ ಇದ್ದೀನಿ. ತುಂಬ ಜನ ರೆಸಿಪಿ ಕೇಳ್ತಾ ಇದ್ರು, ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಸೊಪ್ಪು ಇಷ್ಟ ಆಗುತ್ತೋ ಅದನ್ನು ತೊಗೋಬೋದು. ನಾನಿಲ್ಲಿ ಎಳೆದಿತ್ತು ಅಂದ್ಬಿಟ್ಟು ದಂಟಿನ ಸೊಪ್ಪು ಮತ್ತು ಚಕೋತ ಸೊಪ್ಪು ತೊಗೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು, ನಿಮಗೆ ಖಾರಕ್ಕೆ ಬೇಕಾಗಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ 1 ಗೆಡ್ಡೆ ತೊಗೊಂಡಿದ್ದೀನಿ ಮತ್ತು 1 ಈರುಳ್ಳಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2 ಟೊಮ್ಯಾಟೊ ತೊಗೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಂಡು ಒಂದು ಸ್ವಲ್ಪೇ ಸ್ವಲ್ಪ ನೀರು ಹಾಕಿ, ಜಾಸ್ತಿ ಎಲ್ಲ ಹಾಕಬೇಡಿ. ಇದನ್ನ ಒಂದು 2 ವಿಷಲ್ ತೆಗೆಸ್ಕೋಬೇಕು. ನೀವು 1 ಆದ್ರೂ ಸಾಗತ್ತೆ. ನಾನು 2 ತೊಗೊಂಡಿದ್ದೀನಿ, ಚೆನ್ನಾಗಿ ಬೆಂದಿರತ್ತೆ ಅಂತ ಹೇಳ್ಬಿಟ್ಟು. 2 ವಿಷಲ್ ಆದಮೇಲೆ ಅದನ್ನು ನಾವಿಲ್ಲಿ ಆರಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಆರಲೇಬೇಕು, ಮಿಕ್ಸಿಗೆ ಹಾಕಿದ್ರೆ ಇಲ್ಲಾಂದರೆ ಮೈ ಮೇಲೆಲ್ಲ ಸಿಡಿದ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಆರಕ್ಕೆ ಬಿಟ್ಟನ. ಅದೆಲ್ಲ ಆದಮೇಲೆ ಆ ರಸ ನಮಗೆ ಯೂಸ್ ಆಗುತ್ತೆ ಸಾಂಬಾರ್ಗೆ ಹಾಕ್ಕೊಳ್ಳೋಕ್ಕೆ. ಅದ್ರ ಜೊತೆಗೆ ಇಲ್ಲಿ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು 1 ಇಡೀ ಆಗೋಷ್ಟು ಕೊಬ್ಬರಿನ ಈ ಥರ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನೈಸಾಗೆ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇದು ನಮ್ಮ ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವ್ರಿಗೋಸ್ಕರ ಇವಾಗ ಕಲ್ತ್ಕೊಂಡು ನಾನು ಮನೇಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನಗೂ ತುಂಬ ಫೇವ್ರೇಟ್ ಆಗೋಯ್ತು. ಈ ಥರ ನುಣ್ಣಗೆ ರುಬ್ಕೊಂಡ್ಮೇಲೆ ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ, ಒಗ್ಗರಣೆಗೆ ನೀವು ಒಗ್ಗರಣೆ ಹಾಕ್ಕೊಂಡ್ರೆ ಹಾಕೋಬೋದು, ಇಲ್ಲ ಹಾಗೆ ಇರ್ಬೋದು. ಬಟ್ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಮತ್ತು ಆನಿಯನ್ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡೋಣ. ಅದಾದಮೇಲೆ ಇವಾಗ ರುಬ್ಬಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಇವಾಗ ಏನು ರಸ ನಾವು ತೆಗ್ದಿದ್ವಿ ಅದನ್ನು ಹಾಕ್ಕೊಂಡು, ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಾ ಇಲ್ಲ ಸ್ವಲ್ಪ ಗಟ್ಟಿಗೆ ಬೇಕು ಅಂತ ಅಂದರೆ ಗಟ್ಟಿಗೂ ಮಾಡ್ಕೋಬೋದು. ನಾನೊಂದು ಲೈಟಾಗಿ ಗಟ್ಟಿಯಾಗೇ ಇತ್ತು, ತುಂಬ ತೆಳ್ಳಗೆಲ್ಲ ಏನು ಮಾಡ್ಕೊಂಡಿಲ್ಲ, ಬಿಕಾಸ್ ಅನ್ನಕ್ಕೆ ಅಂತ ಹೇಳ್ಬಿಟ್ಟು. ಅದನ್ನು ಹಾಕ್ಕೊಂಡು ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು, ನಾನು ಕೂಡ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸ್ಬಿಟ್ರೆ ಸಾಕು, ಸಕ್ಕತ್ತಾಗಿರೋ ಸೊಪ್ಪು ಚಟ್ನಿ ರೆಡಿ ಆಗಿಬಿಡುತ್ತೆ. ನೀವು ಕೂಡ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿದ್ರಲ್ಲ, ಅದಾದಮೇಲೆ ನಾನು ಬುಜ್ಜಿ ಬೇಬಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನೇ ಕೊಡ್ತೀನಿ. ನಮ್ಮ ಮನೇಲಿ ಏನು ಮಾಡ್ತೀವೋ ಅದನ್ನೇ ಕೊಡೋದು ಅವ್ರಿಗೂ ಅಷ್ಟೇ. ಆ್ಯಂಡ್ ಚಿರುಗೂ ಬುಜ್ಜಿ ಬೇಬು ಓಡಾಡಿಸ್ಕೊಂಡು ಊಟ ಕೂಡ ಮಾಡಿಸಿದ್ವಿ. ಆ್ಯಂಡ್ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾವತ್ತೂ ಮರೆಯಲ್ಲ. ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್.